ನೋಡಿ, ಹೃದಯಾಘಾತದ ಸುದ್ದಿಗಳನ್ನು ಹೇಳ್ತಾ ಇದ್ವಿ. ಅಷ್ಟರಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಒಬ್ಬರು ಬಲಿಯಾಗಿದ್ದಾರೆ ಅಂತಕ್ಕಂಥದ್ದು. ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಕೃಷ್ಣಮೂರ್ತಿ ಅಂತಂದ್ಬಿಟ್ಟು ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ರೈತರೊಬ್ಬರು ಬಲಿಯಾಗಿದ್ದಾರೆ. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. 62 ವರ್ಷದ ಕೃಷ್ಣಮೂರ್ತಿ ಶಿಗ್ಗಾದ್ ಮೃತಪಟ್ಟಂತಹ ರೈತ. ಸೊರಬ ತಾಲೂಕಿನ ಹಿರೇಶಕುನ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಆಸ್ಪತ್ರೆಗೆ ದಾಖಲಿಸಿದರೂ ಫಲಕಾರಿಯಾಗದೆ ರೈತರು ಮೃತಪಟ್ಟಿದ್ದಾರೆ. ಆಮೇಲೆ ವೈದ್ಯರು ತಪಾಸಣೆ ಮಾಡಿ ಇದು ಹಾರ್ಟ್ ಅಟ್ಯಾಕ್ ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೃದಯಾಘಾತಕ್ಕೆ ಮತ್ತೊಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಲಿಯಾಗಿರೋದು. ಪ್ರತಿನಿತ್ಯ ಕೆಲವು ಜಿಲ್ಲೆಗಳಿಂದ ನಿರಂತರವಾಗಿ ಸುದ್ದಿಗಳು ಬರ್ತಾನೆ ಇದೆ. ಅದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಹಾಸನ. ಅದು ಬಿಟ್ಟರೆ ಚಿಕ್ಕಮಗಳೂರು, ಶಿವಮೊಗ್ಗ, ಹಾವೇರಿ, ಈ ಥರ ಎಲ್ಲ ಕಡೆಯಿಂದಲೂ ಕೂಡ ಈಗ ಸುದ್ದಿಗಳು ಬರ್ತಾನೆ ಇದೆ. ಹೃದಯಾಘಾತಕ್ಕೆ ಸಾವನ್ನಪ್ತಿರ್ತಕ್ಕಂಥವ್ರು ಚಿಕ್ಕ ವಯಸ್ಸಿನವರು ಇದ್ದಾರೆ, ನಡು ವಯಸ್ಸಿನವರು ಇದ್ದಾರೆ, 60 ದಾಟದವರು ಇದ್ದಾರೆ. ಕಾರಣಗಳನ್ನು ಹುಡುಕೊಳ್ತಾ ಹೋದರೆ ಅದಕ್ಕೆ ಬೇರೆ 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 ಕಾರಣಗಳು. ಬಟ್ ಮೇಯ್ನ್ ರೀಸನ್ ಅವರಿಗೆ ಸಾವಿಗೆ ಕಾರಣವಾಗಿದ್ದು ಹೃದಯಾಘಾತ. ಇನ್ನು ರಾಜ್ಯದಲ್ಲಿ ಈ ಹದಿಹರೆಯದವರಲ್ಲಿ ಹೃದಯಾಘಾತದ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಸಾವನ್ನಪ್ತಿರೋರ ಸಂಖ್ಯೆ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಇದೆಯಲ್ಲ, ಅದೇ ಕಾರಣಕ್ಕೋಸ್ಕರ. ಈ ಮಧ್ಯೆ ಹೃದಯಾಘಾತಕ್ಕೆ ಕಾರಣ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ತಜ್ಞರು ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕೊಟ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಹೃದಯ ತಪಾಸಣೆ ಆಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲಿಂದನೇ ಶುರು ಮಾಡಿ ಹಾರ್ಟ್ ಪ್ರಾಬ್ಲಮ್ಗಳಿದೆಯಾ ಅಂತಂದ್ಬಿಟ್ಟು ತಜ್ಞರ ಸಲಹೆ ಬಂದ ಬೆನ್ನಲ್ಲೇ ಶಾಲೆಗಳಲ್ಲಿ ಮಕ್ಕಳಿಗೆ ಹೃದಯ ತಪಾಸಣೆ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಲವನ್ನು ತೋರಿಸಿದ್ದಾರೆ. ತಜ್ಞರ ವರದಿಯನ್ನು ಸ್ವಾಗತಿಸಿದ್ದು ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ವರದಿ ಬಂದ ಬಳಿಕ ತಪಾಸಣೆಯ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ, ಸರ್ಕಾರದ ಗಮನಕ್ಕೆ ತಂದು ಶೀಘ್ರವೇ ಜಾರಿ ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲೇ ತಜ್ಞರ ಸಮಿತಿಯಿಂದ ಒಂದು ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದರೆ ಶಾಲಾ ಮಕ್ಕಳಿಗೆ ಶಾಲಾ ಹಂತದಲ್ಲೇನೆ ಹೃದಯ ತಪಾಸಣೆಯನ್ನು ಮಾಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಸಚಿವರಂತ ಮಧು ಬಂಗಾರಪ್ಪ ಸರ್ ಇದ್ದಾರೆ. ನಾವು ಮಾರಲ್ ಸೈನ್ಸ್ ಅಂತೇಳಿ ನೀತಿ ವಿಜ್ಞಾನ ಅಂತೇಳಿ ಶುರು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಥರದ ಜನರಲ್ ಮಾನವೀಯತೆ ಇರ್ಬೋದು, ಗೌರವನ ಕೊಡ್ತಕ್ಕಂಥದ್ದು, ತಂದೆ ತಾಯಿ, ಗುರುಗಳು, ಸಮಾಜದಲ್ಲಿ ಟ್ರಾಫಿಕ್ಕು, ಹೆಲ್ತು, ಪರಿಸರ, ಕೆಲವು ಬಗ್ಗೆ ಇತಿಹಾಸ, ಇದ್ರದ್ದೆಲ್ಲದೂ ಕೂಡ ತೊಗೋಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಆದರೆ ಅವರಿಗೆ ಹೃದಯ ಬಡಿತ ಅದು ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಒಂಥರ ಮಕ್ಕಳಿಗೆ ಅದು ಭಯ ಬರೋದು ಬೇಡ. ಯಾಕೆಂದರೆ ಎಲ್ಲರೂ ಅವರು ನಮಗೇನೋ ಇದೆಯಾ ಅಂಥೇಳಿ ಹಂಗಂದ ತಕ್ಷಣ ನಿಲ್ಲಿಸ್ಬೇಕು ಅಂತ ಹೇಳಲ್ಲ. ಯಾವುದೋ ಒಂದು ಉದಾಹರಣೆನ ಸಾಮಾನ್ಯವಾಗಿ ಎಲ್ಲರಿಗೂ ಸಮಾನತೆ ನೋಡ್ತಕ್ಕಂಥದ್ದು, ಅದು ಸೂಕ್ಷ್ಮತೆ ಇರ್ತದೆ, ಭಾಳ ಹುಷಾರಾಗಿರಬೇಕಾಗ್ತದೆ. ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಾಡಿದರೆ ಹೆಲ್ತ್ ಡಿಪಾರ್ಟ್ಮೆಂಟವರು, ಆರೋಗ್ಯ ಇಲಾಖೆಯವರು ಯಾವ ರೀತಿ ನಮಗೆ ನಿರ್ದೇಶನ ಕೊಡ್ತಾರೆ ಆ ರೀತಿ ಅವರಿಗೆ ಮಾಡ್ತೀವಿ. ಯಾವುದೇ ಥರದ ಸಲಹೆಯನ್ನು ಕೂಡ ಆರೋಗ್ಯ ಭಾಳ ಮುಖ್ಯ ಆಗ್ತದೆ. ಅದೇ ನಮ್ಮ ಸಂಪತ್ತು. ಏನು ತೊಂದರೆ ಇಲ್ಲ. ಮಾಡಬೇಕು ಅಂತ ಹೇಳಿದರೆ ನಾವು ಅದನ್ನ ಮಾಡಬೇಕಾಗತ್ತೆ. ನಮ್ಮ ಮಕ್ಕಳು ಅವರು ಅದನ್ನು ಆರೋಗ್ಯ ಇಲಾಖೆಯವ್ರು ಕೊಟ್ಟರೆ ಅದನ್ನು ಹೆಚ್ಚು ಚರ್ಚೆ ಮಾಡದೆ ಹುಷಾರಾಗಿ ಏನು ಇಂಪ್ಲಿಮೆಂಟ್ ಮಾಡಬೇಕೋ ಅದನ್ನು ಯಾವತ್ತೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಆರೋಗ್ಯ ಭಾಳ ಮುಖ್ಯ. ಯಾರದೋ ಒಬ್ರದ್ದು ಹೆಲ್ತನ್ನು ನೋಡ್ಕೊಳ್ಳೋದು ಅದು ಒಳ್ಳೆಯದೇ. ಅದು ಮುಂದೆ ಅವ್ರ ಹೆಲ್ತಿಗೆ ಅದು ಒಳ್ಳೆಯದೇ. ಬಟ್ ನಾನು ಏನೇ ತೀರ್ಮಾನ ಮಾಡಬೇಕಂದ್ರೆ ಇಲಾಖೆ ಸಪ್ರೇಟ್ ಇರೋದ್ರಿಂದ ಅವ್ರ ಮಾರ್ಗದರ್ಶನದ ಮೇಲೆ ಎನಿಥಿಂಗ್ ಫಾರ್ ಚಿಲ್ಡ್ರನ್ಸ್, ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ನಾವು ಸಿದ್ಧವಾಗಿ ಇರ್ತೀವಿ. ಭಾಳ ಸೂಕ್ಷ್ಮತೆ ಇರೋದ್ರಿಂದ ಆರೋಗ್ಯ ಇಲಾಖೆಯವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ನಾನು ತೀರ್ಮಾನವನ್ನು ತಗೋತೀನಿ. ಇದು ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಸಲಹೆ ಕೊಡುತ್ತೆ, ವರದಿಯನ್ನು ಕೊಡುತ್ತೆ, ಅದರ ಆಧಾರದ ಮೇಲೆ ಮಕ್ಕಳ ಹಿತದೃಷ್ಟಿಯಿಂದಾಗಿ ನಾವು ಜಾರಿ ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.